ವೆಂಕಟಾದ್ರಿ ಸಮಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ. ಟಿವಿ9 ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 3/9/2025 ಬುಧವಾರ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯನ ಭಾದ್ರಪದ ಮಾಸ ವರ್ಷ ಋತು ಶುಕ್ಲ ಪಕ್ಷ ಏಕಾದಶಿ ಪೂರ್ವಾಷಾಢ ನಕ್ಷತ್ರ ಹಾಗೆ ಆಯುಷ್ಮಾನ್ ಯೋಗ ಇರತಕ್ಕಂಥ ಈ ದಿನದ ರಾಹುಕಾಲ 12 ಗಂಟೆ 18 ನಿಮಿಷ ತನಕ 12 ಗಂಟೆ 18 ನಿಮಿಷದ ತನಕ ಅಲ್ಲಿಂದ ಪ್ರಾರಂಭ ಆಗಿ 1 ಗಂಟೆ 51 ನಿಮಿಷ ತನಕ ಹಾಗೆ ರಾಹುಕಾಲ ಇರತಕ್ಕಂಥದ್ದು ಸರ್ವಸಿದ್ಧಿ ಕಾಲ ಸಂಕಲ್ಪ ಕಾಲ ಶುಭ ಕಾಲ ಇರತಕ್ಕಂಥದ್ದು ಬೆಳಗಿನ ಜಾವ 10 ಗಂಟೆ 46 ನಿಮಿಷದಿಂದ 12 ಗಂಟೆ 16 ನಿಮಿಷ ತನಕ ಶುಭ ಕಾಲ ಇರತಕ್ಕಂಥ ವಿಶೇಷವಾದ ಒಂದು ಪರ್ವ ದಿನ ಏಕಾದಶಿಯ ದಿನ. ಏಕಾದಶಿ ಅಂದ್ರೇ ಒಂದು ಪರ್ವ ದಿನ. ಏಕಾದಶಿಯ ವಿಶೇಷ ಏನಂದ್ರೂ ಉಪವಾಸಕ್ಕೆ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು, ಭಗವಂತನನ್ನು ಹೆಚ್ಚು ಹತ್ತಿರಕ್ಕೆ, ಭಗವಂತನ ಲಹರಿಗಳನ್ನು ನಾವು ಆಹ್ಲಾದಿಸ್ಕೊಳ್ಳೋಕ್ಕೆ, ಭಗವಂತನ ಲಹರಿಗಳು ನಮ್ಮ ದೇಹಕ್ಕೆ ನಾವು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕಿರ್ತಕ್ಕಂಥ ಒಂದು ಪರ್ವ ಕಾಲ ಯಾವುದು ಅಂದರೆ ಅದು ಏಕಾದಶಿ ಕೂಡ ಆಗಿರುತ್ತೆ. ಇಂದು ಬುಧವಾರ ಆಗಿರ್ತಕ್ಕಂಥದ್ದು. ಈ ಏಕಾದಶಿಯನ್ನು ಪರಿವರ್ತನ ಏಕಾದಶಿ ಅಂತ ಕರಿತೀವಿ, ಸರ್ವತ್ರ ಜಲಜಾಲಿನಿ ಏಕಾದಶಿ ಅಂತೂ ಕೂಡ ನಾವು ಕರಿತೀವಿ. ಕೊಡಗು ಕೀಲ್ಮುಹೂರ್ತ ಆಗ್ತಕ್ಕಂಥದ್ದು, ಮೇಲುಕೋಟೆಯಲ್ಲಿ ಪವಿತ್ರೋತ್ಸವ ಆರಂಭ ಆಗ್ತಕ್ಕಂಥ ಒಂದು ಪರ್ವ ದಿನ ಕೂಡ ಆಗಿರುತ್ತೆ. ಕಮಲಾಪುರ ವಿದ್ಯಾಧಿರಾಜ ಆರಾಧನೆ ಮಾಡ್ತಕ್ಕಂಥ ಒಂದು ದಿನ. ಹಾಗೆ ಮಾಡಾಳು ಗ್ರಾಮದಲ್ಲಿ ಶ್ರೀ ಗೌರಮ್ಮ ದೇವಿಯ ಆರತಿಯ ಉತ್ಸವಗಳು ನಡೀತಕ್ಕಂಥ ಒಂದು ಪರ್ವ ದಿನ ಕೂಡ ಇದಾಗಿರುತ್ತೆ. ರವಿ ಸಿಂಹ ರಾಶಿಯಲ್ಲಿ, ಚಂದ್ರ ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಚಂದ್ರ ಮಕರ ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರತಕ್ಕಂಥ ಪರ್ವ ದಿನ ಕೂಡ ಇದಾಗಿರುತ್ತೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ. ಶತಮಾನ ಭವತಿ ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಉತ್ಸುಕತೆ ಇರುತ್ತೆ, ಒಂದು ಆಸೆ ಇರುತ್ತೆ, ಎಲ್ಲೋ ಇವತ್ತಿನ ದಿವಸ ನಂಗೆ ಭಾಳಷ್ಟು ಶುಭ ಆಗುತ್ತೆ ಅಂತಕ್ಕಂಥ ನಂಬಿಕೆಗಳು ಕೂಡ ಇವತ್ತು ವರ್ಕೌಟ್ ಆಗುತ್ತೆ, ಕೆಲಸವಾಗುತ್ತೆ. ನಿಮ್ಮ ನಂಬಿಕೆಗಳು, ನಿಮ್ಗೆ ಯಾರೋ ಹಣ ಕೊಡಬೇಕು ಅಥವಾ ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳ ಜೊತೆ ಒಂದು ಒಳ್ಳೆಯ ಒಂದು ವಾತಾವರಣ ಇರಬೇಕು ಅಂತಕ್ಕಂತಹ ನಂಬಿಕೆಗಳು ಇಂದು ಕೆಲಸ ಮಾಡುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯವಹಾರಗಳು ತುಂಬ ಚೆನ್ನಾಗಿರುತ್ತೆ, ಗಣ್ಯರ ಭೇಟಿ ಆಗ್ತೀರಾ, ಉದ್ಯೋಗದಲ್ಲಿ ಮನಸ್ಸಿನ ತೃಪ್ತಿ ಇರುತ್ತೆ, ಹಳೆಯ ಸ್ನೇಹಿತರ ಭೇಟಿ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥ ಯೋಗ, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಸ್ವಲ್ಪ ಸಾಲ ಬಾಧೆಯಿಂದ ಮುಕ್ತರಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ಮಕ್ಕಳಿಂದ ಶುಭ ವಾತಾವರಣ, ಶುಭ ಸುದ್ದಿ ಕೇಳ್ತೀರಾ. ಈಗಾಗಲೇ ಭಯದಿಂದ ಇರತಕ್ಕಂಥ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಆದರೆ ವಾಹನದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಅಣ್ಣ ತಮ್ಮಂದಿರ ಜೊತೆ ಸಣ್ಣ ಪುಟ್ಟ ಕಲಹಗಳು ಆಗೋ ಸಮಯ ಕೂಡ ಸಾಧ್ಯತೆ ಇರತಕ್ಕಂಥದ್ದು ಆಗಿರುತ್ತೆ. ಹಾಗೆ ಹೂಡಿಕೆಯ ವಿಚಾರದಲ್ಲಿ ಹುಷಾರಾಗಿರಿ. ಹಾಗೆ ಬಹು ವಿಶೇಷವಾಗಿ ಪಾಲುದಾರಿಕೆಯ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 6 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ವೃಷಭ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮಕರ ರಾಶಿಯ ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಉದ್ಯೋಗದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಆಕಸ್ಮಿಕ ಧನ ಲಾಭ ಇರತಕ್ಕಂಥದ್ದು, ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಮನೆ ಕಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ, ಸಾಲ ಕೂಡ ನಿಮಗೆ ಮಂಜೂರು ಆಗ್ತಕ್ಕಂಥದ್ದು, ಬ್ಯಾಂಕ್ ಸಾಲ ಇರ್ಬೋದು, ಮನೆ ಕಟ್ಕೊಳ್ಳೋ ಸಾಲ ಇರ್ಬೋದು, ಸಾಲ ಮಂಜೂರು ಆಗ್ತಕ್ಕಂಥದ್ದು, ಕಟ್ಟಡ ಕೆಲಸಗಳ ವಿಚಾರದಲ್ಲಿ ನಿರ್ಧಾರ ತಗೊಳ್ತೀರಾ, ಮಕ್ಕಳ ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಹಾಗೆ ಬಂಧುಗಳ ಆಗಮನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ, ಮನೆಗೇನಾದರೂ ವಸ್ತು ಕೊಂಡ್ಕೊಂಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ಕಚೇರಿಯಲ್ಲಿ ಸರ್ಕಾರಿ ನೌಕರರಿರ್ಬೋದು, ಖಾಸಗಿ ಉದ್ಯೋಗಸ್ಥರಿರ್ಬೋದು, ಕಚೇರಿಯಲ್ಲಿ ಈಗಾಗಲೇ ನಿಮ್ಮ ಮೇಲೆ ಒಂದು ಅಪವಾದ ಇತ್ತಲ್ವ, ಅದು ಕೂಡ ಕ್ಲಿಯರ್ ಆಗುತ್ತೆ. ಅದರ ವಿಚಾರವಾಗೂ ಕೂಡ ನೀವೆಲ್ಲೋ ಒಂದು ಕಡೆ ಪರಿಶುದ್ಧರು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಕೆಲವರಿಗೆ ಆಕಸ್ಮಿಕ ಪ್ರಯಾಣ ಯೋಗ ಕೂಡ ವೃಷಭ ರಾಶಿಯವರಿಗಿರುತ್ತೆ. ರಾಜಕೀಯ ವ್ಯಕ್ತಿಗಳು, ಅದರಲ್ಲೂ ಕೂಡ ಮಹಿಳಾ ರಾಜಕಾರಣಿಗಳು ಬಹಳಷ್ಟು ಮಾತಿನ ವಿಚಾರದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಇಂದು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಗುಲಾಬಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ರಾಮಭದ್ರಾಯ ನಮಃ, ಓಂ ರಾಮಭದ್ರಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ.
ಮಿಥುನ ರಾಶಿಯವರಿಗೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಆರ್ಥಿಕ ವಿಷಯಗಳಲ್ಲಿ ಸ್ವಲ್ಪ ಮುಗ್ಗಟ್ಟು ಎದುರಿಸಬೇಕಾಗಿರುತ್ತೆ. ಆದರೂ ಕೂಡ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಳ್ಳಿ. ಹೊಸ ಹೊಸ ಅವಕಾಶಗಳು ಕೂಡ ಕೂಡಿ ಬರುತ್ತೆ. ಅದನ್ನು ಸಕ್ರಮವಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ತಂದೆ ಮಕ್ಕಳ ಕಲಹ ಅಥವಾ ಗಂಡ ಹೆಂಡತಿಯರ ಕಲಹ ಕೂಡ ಈ ಕುಟುಂಬದಲ್ಲಿ ಇವತ್ತಿನ ದಿವಸ ಈ ರಾಶಿಯವರಿಗೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಉದ್ಯೋಗದ ವಿಷಯದಲ್ಲಿ ತುಂಬ ಹಿತಶತ್ರುಗಳ ಕಾಟ ಕೂಡ ಕಾಡ್ಬೋದು. ಆದರೂ ಕೂಡ ಸಂಧ್ಯಾ ಕಾಲದಲ್ಲಿ ಶುಭ ಆಗುತ್ತೆ. ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗುತ್ತೆ. ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ. ಮನೆ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಬಹುಮುಖ್ಯವಾಗಿ ಕಾನೂನು ವಿಚಾರಗಳಲ್ಲಿ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅನುಮಾನಗಳು ಬೇಡ. ನನ್ನ ಬದುಕಿಷ್ಟೇನೇನೋ, ನನ್ನ ಜೀವನ ಇಷ್ಟೇನೇನೋ ಅಂತಕ್ಕಂಥ ನಿರುತ್ಸಾಹದ ಮಾತುಗಳನ್ನು ಎಲ್ಲೂ ಕೂಡ ಆಡಕ್ಕೆ ಹೋಗಬೇಡಿ. ಸ್ವಲ್ಪ ಮೌನವನ್ನು ಕೂಡ ತಾಳಿದ್ದೆ ಆದರೆ ಮಿಥುನ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಮಹಿಳೆಯರು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 7 ತಮ್ಮ ಅದೃಷ್ಟದ ಸಂಖ್ಯೆಗಳು ಕೂಡ ಆಗಿರ್ತಕ್ಕಂಥದ್ದು. ಓಂ ಧನುಂಜಯಾಯ ನಮಃ. ಓಂ ಧನುಂಜಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಚಂದ್ರನು ಮಕರ ರಾಶಿಯ ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಆರ್ಥಿಕವಾಗಿ ಚೆನ್ನಾಗಿರುತ್ತೆ. 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕ ಲಾಭ, ಹಳೆ ಬಾಕಿ ವಸೂಲಿ ಆಗುತ್ತೆ. ಸಮಸ್ಯೆಗಳಿಗೆ ತಕ್ಕ ಪರಿಹಾರ ಸಿಗುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಮಗಳ ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು. ಮೇಲಧಿಕಾರಿಗಳಿರ್ಬೋದು, ಸಹೋದ್ಯೋಗಿಗಳ ಜೊತೆ ಒಳ್ಳೆ ಬಾಂಧವ್ಯಗಳಿರುತ್ತೆ. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ. ಆಕಸ್ಮಿಕ ಪ್ರಯಾಣ ಯೋಗ ಕೂಡ ಇರುತ್ತೆ. ವಿದೇಶದಿಂದ ಶುಭ ಸುದ್ದಿ ಕೂಡ ಸಿಗುತ್ತೆ. ಇನ್ನು ಕರ್ಕಾಟಕ ರಾಶಿಯ ಮಹಿಳೆಯರಿಗೆ ಮಾನಸಿಕವಾಗಿ ತೃಪ್ತಿ ಇರತಕ್ಕಂಥದ್ದು. ಭಯದ ವಾತಾವರಣದಿಂದ ಮುಕ್ತರಾಗ್ತಕ್ಕಂಥ ಯೋಗ ಸಹ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಈ ರಾಶಿಯವರಿಗೆ ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 1 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇಂದು ಓಂ ಮಹಾವರಾಹಾಯ ನಮಃ. ಓಂ ಮಹಾವರಾಹಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಆರ್ಥಿಕ ವಿಷಯಗಳಲ್ಲಿ ಸ್ವಲ್ಪ ಅತಿಯಾಗಿ ಇವತ್ತಿನ ದಿವಸ ಪ್ಲಾನಿಂಗ್ ಮಾಡ್ಕೊಳ್ಳೋಕೆ ಹೆಚ್ಚು ಖರ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೂ ಸಹ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಶುಭ ಆಗುತ್ತೆ. ವಾಹನ ಯೋಗ ಚೆನ್ನಾಗಿದೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಉದ್ಯಮೆದಾರರಿಗೆ ಒಳ್ಳೆಯದಾಗುತ್ತೆ. ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಟ್ರಾವೆಲಿಂಗ್ ಬಿಸ್ನೆಸ್ ಇಟ್ಕೊಂಡಿರೋರಿಗೆ, ವಾಹನ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಮಹಿಳಾ ರಾಜಕಾರಣಿಗಳಿಗೆ, ಮಹಿಳಾ ಪೊಲೀಸ್ ಆಫೀಸರ್ಸ್ಗೆ ಇಂಥವರಿಗೆಲ್ಲ ಇವತ್ತಿನ ದಿವಸ ಒಂದು ಸ್ವಲ್ಪ ಮನಸ್ಸಿನ ತೃಪ್ತಿ, ಹಾಗೆ ಹಳೆ ಬಾಕಿ ವಸೂಲಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಶುಭ ಆಗುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಮಗನ ವಿಚಾರದಲ್ಲಿ ಒಂದು ಶುಭ ಸುದ್ದಿಯನ್ನು ಪಡ್ಕೋತೀರಾ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ ಸಹ ಇರುತ್ತೆ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಸಿಂಹರಾಶಿಯವರಿಗೆ ಇಂದು ಆಗಿರುತ್ತೆ. ಇಂದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಸಾಧ್ಯವಾದಷ್ಟು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇಂದು ಓಂ ಅನಿರುದ್ಧಾಯ ನಮಃ. ಓಂ ಅನಿರುದ್ಧಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಕೆಲಸ ಕಾರ್ಯಗಳ ವಿಚಾರದಲ್ಲಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ನಡ್ಕೊಳ್ಳಿ. ಬೇರೆಯವರು ನಿಮಗೆ ದಾರಿ ತಪ್ಪಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಹೊಸ ಹೊಸ ಆಲೋಚನೆಗಳು ಬರ್ತಕ್ಕಂಥ ದಿನ ಸಹ ಕನ್ಯಾ ರಾಶಿಯವರಿಗೆ ಇರುತ್ತೆ. ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ, ವಿದ್ಯಾಸಂಸ್ಥೆಗಳಲ್ಲಿ ಅದರಲ್ಲೂ ಸಹ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ತುಂಬ ಬೇಕಾದವರ ಅಗಲಿಕೆ ಇರ್ಬೋದು, ಅವರ ಅನಾರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಇನ್ನು ಕನ್ಯಾ ರಾಶಿಯ ಮಹಿಳೆಯರಿಗೆ ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು, ವಾಹನ ತಗೊಳ್ತಕ್ಕಂಥ ಯೋಗ, ಮನೆ ಬದಲಾಯಿಸ್ಕೊಳ್ತಕ್ಕಂಥ ಯೋಗ, ಮಗನ ವಿಚಾರದಲ್ಲಿ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಸಹ ಕನ್ಯಾ ರಾಶಿಯವರಿಗೆ, ಮಹಿಳಾ ರಾಜಕಾರಣಿಗಳಿಗೆ ಬಹಳಷ್ಟು ಶುಭ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ. 6 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಕೇಶವಾಯ ನಮಃ. ಓಂ ಕೇಶವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಒಂದು ಅತಿಥಿಗಳ ಆಗಮನ ಆಗ್ತಕ್ಕಂಥದ್ದು, ಮನೆಯಲ್ಲಿ ಸಾಕಷ್ಟು ಒಂದು ಹಬ್ಬದ ವಾತಾವರಣ ಇರತಕ್ಕಂಥದ್ದು, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯ ಯೋಗ ಇರತಕ್ಕಂಥದ್ದು, ಕೀರ್ತಿ ಪ್ರಶಂಸೆಗಳಿಗೆ ಭಾಜನರಾಗ್ತೀರಾ, ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಭೂಮಿ ತಗೊಳ್ಳೋ ಯೋಗ, ಮನೆ ತಗೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ,
ಮಕ್ಕಳ ವಿಚಾರದಲ್ಲಿ ಶುಭ ಆಗುತ್ತೆ. ಹಾಗೆಯೇ ತುಲಾರಾಶಿಯವರಿಗೆ ಬಹುದಿನಗಳಿಂದ ಆಸೆ ಪಡ್ತಾ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು. ಸ್ವಲ್ಪ ಬ್ಯಾಕ್ ಪೇಯ್ನ್, ಬೆನ್ನು ನೋವಿನ ಸಣ್ಣ ಪುಟ್ಟ ಸಮಸ್ಯೆ ಕೂಡ ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಹನದ ಯೋಗ ಕೂಡ ತುಂಬ ಚೆನ್ನಾಗಿದೆ. ಇನ್ನು ತುಲಾರಾಶಿಯವರಿಗೆ ಹೊಸ ವ್ಯಾಪಾರದಲ್ಲಿರಬಹುದು, ಲೇವಾದೇವಿಗಳು, ಕ್ರಯ ವಿಕ್ರಯಗಳು ತುಂಬ ಚೆನ್ನಾಗಿರುತ್ತೆ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರ್ತಕ್ಕಂಥದ್ದು. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ 7 ಗ್ರಹಗಳ ಶುಭ ಫಲ, ಆಕಸ್ಮಿಕ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಬೆಳಗಿನ ಜಾವನೇ ನಿಮಗೊಂದು ಶುಭ ಸುದ್ದಿ ಉದ್ಯೋಗದಲ್ಲಿರ್ಬೋದು, ಅಥವಾ ನೀವೀಗಾಗಲೇ ಸಾಧನೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಅದರ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಅಣ್ಣ ತಮ್ಮಂದರಿಂದ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಗಂಡ ಹೆಂಡತಿಯರ ಮಧ್ಯೆ ಅಂತೂ ಒಂದು ಸಣ್ಣ ಪುಟ್ಟ ಎಲ್ಲೋ ಒಂದು ಕಡೆ ಅನುಮಾನದಿಂದ ಸಾಕಷ್ಟು ಕೋಪತಾಪಗಳಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಜಾಗೃತಿಯಾಗಿರಿ. ವಾಹನ ಯೋಗ ಚೆನ್ನಾಗಿದೆ. ಹೊಸ ವ್ಯಾಪಾರಕ್ಕೆ ಸ್ವಲ್ಪ ಯೋಚನೆ ಮಾಡಿ. ಹೂಡಿಕೆ ವಿಚಾರದಲ್ಲಿ ಯೋಚನೆ ಮಾಡಿ. ಎಲ್ಲೋ ಒಂದು ಕಡೆ ನಿಮಗೆ ಅಪರಿಚಿತರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿರುತ್ತೆ. ದೂರದ ಪ್ರಯಾಣ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಮಗಳ ವಿವಾಹ ವಿಷಯದಲ್ಲೂ ಕೂಡ ಶುಭ ಆಗುತ್ತೆ. ಅಣ್ಣ ತಮ್ಮಂದ್ರ ಜೊತೆ ಒಳ್ಳೆ ಬಾಂಧವ್ಯಗಳಿರುತ್ತೆ. ವಿಭಾಗ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಕಾನೂನು ವಿಷಯಗಳಲ್ಲಿ ಶುಭ ಆಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 4 ಆಗಿರುತ್ತೆ. ಹಾಗೆ ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ನೇರಳೆ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ಗೋವಿಂದಾಯ ನಮಃ, ಓಂ ಗೋವಿಂದಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಗುರು. ಧನುಸು ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಯಶಸ್ಸು ಇದೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರ. ಆದರೆ ನೀವು ಎಲ್ಲೋ ಒಂದು ಕಡೆ ಅವಸರದಿಂದ ಅಥವಾ ಅನುಮಾನದಿಂದ ಬೇರೆಯವರಿಗೆ ನೀವು ಅನುಮಾನ ಪಡೋದ್ರಿಂದ ನಿಮಗೆ ಯಶಸ್ಸು ಕಡಿಮೆ ಕೂಡ ಆಗಬಹುದು. ಆದರೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ವ್ಯಾಪಾರಗಳ ಯೋಗದಲ್ಲಿ ಚೆನ್ನಾಗಿದೆ. ಸ್ವಲ್ಪ ದೈವಾನುಗ್ರಹ ಇರತಕ್ಕಂಥದ್ದು, ಕುಟುಂಬದಲ್ಲಿ ಕುಲದೇವತೆಯ ಅನುಗ್ರಹ ಇರತಕ್ಕಂಥದ್ದು ಕೂಡ ಧನುಸು ರಾಶಿಯವರಿಗಾಗಿರುತ್ತೆ. ಮಹಿಳೆಯರು ಸ್ವಲ್ಪ ಕೋಪತಾಪಗಳ ವಿಚಾರದಲ್ಲಿ ಬಹಳಷ್ಟು ತಾಳ್ಮೆಯನ್ನು ವಹಿಸಬೇಕಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವಿದೇಶ ಪ್ರವಾಸ ಯೋಗ ಇರತಕ್ಕಂಥದ್ದು. ಮಗನ ಒಂದು ಮಗ ಅಥವಾ ಮಗಳ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ಈ ರಾಶಿಯವರು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು. ಓಂ ಶ್ರೀನಿವಾಸಾಯ ನಮಃ, ಓಂ ಶ್ರೀನಿವಾಸಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿಯೇ ಚಂದ್ರ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ವಿವಾಹ ವಿಷಯಗಳಲ್ಲಿ ಸಣ್ಣ ಪುಟ್ಟ ಕಂಟಕಗಳಿರುತ್ತೆ. ನೀವು ಯಾವುದೇ ಶುಭ ವಿಷಯಗಳು ಮಾತಾಡೋಕೆ ಹೋದಾಗ ಅದು ಪೋಸ್ಟ್ಪೋನು ಕೂಡ ಆಗ್ತಕ್ಕಂಥದ್ದು. 5 ಗ್ರಹಗಳ ಶುಭ ಫಲ. ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಸ್ವಲ್ಪ ಧನ ಹಾನಿ ಆಗ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಜಾಗೃತೆಯಾಗಿರಿ. ರಾಜಕೀಯವಾಗಿ ತುಂಬಾ ಒಳ್ಳೆಯದಾಗುತ್ತೆ. ವ್ಯಾಪಾರದಲ್ಲಿ ಶುಭ ಆಗುತ್ತೆ. ವಿದೇಶ ಪ್ರಯಾಣ ಯೋಗ. ಮಕ್ಕಳಿಂದ ಶುಭ ಸಮಾಚಾರ ಕೂಡ ಸಿಗುತ್ತೆ. ಸ್ವಲ್ಪ ಒತ್ತಡಗಳಿಂದ ಮುಕ್ತರಾಗ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗಿರುತ್ತೆ. ಬೇರೆಯವರ ವಿಚಾರಗಳನ್ನು ಹೆಚ್ಚು ಪ್ರಸ್ತಾಪವನ್ನು ಮಾಡಬೇಡಿ. ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗುತ್ತೆ. ಭೂಮಿ ಯೋಗ ಇರತಕ್ಕಂಥದ್ದು. ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗುತ್ತೆ. ನೀಲಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ಪುರುಷೋತ್ತಮಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಸ್ವಲ್ಪ ಅಲೆಮಾರಿತನ, ಸುಮ್ಮನೆ ಆದರೂ ಎಲ್ಲೆಲ್ಲೋ ಪ್ರಯಾಣ ಹೋಗೋದು, ಗೊತ್ತು ಗುರು ಇಲ್ಲದೆ ಯಾವುದೇ ನಿರ್ಧಾರವನ್ನು ತಗೋಬೇಡಿ. ಆದರೂ ಕೂಡ ಆರೋಗ್ಯದ ಸಮಸ್ಯೆ, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಕೂಡ ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಇಂದು ಇರುತ್ತೆ. ಆರ್ಥಿಕವಾಗಿ ಲಾಭವೂ ಇದೆ, ನಷ್ಟ ಇದೆ. ಹಾಗೆ ಕೆಲಸ ಕಾರ್ಯಗಳಲ್ಲೂ ಕೂಡ ಶುಭ ಆಗುತ್ತೆ. ನಿವೃತ್ತ ನೌಕರರಿರ್ಬೋದು, ರಾಜಕೀಯ ವ್ಯಕ್ತಿಗಳು, ಕ್ರೀಡಾಪಟುಗಳಿಗೆ ಭಾಳಷ್ಟು ಶುಭ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕುಟುಂಬದಲ್ಲಿ ಮಾತುಕತೆಗಳ ಮುಖಾಂತರ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮಗಳ ವಿವಾಹ ವಿಷಯದಲ್ಲಿ ಶುಭ ಆಗುತ್ತೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು. ನಿಮಗೆ ಒಳ್ಳೆಯ ಗುರುಗಳ ಮಾರ್ಗದರ್ಶನ ಸಿಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ರೈತರಿಗೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಇಂದು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕಪ್ಪು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಇಂದು ಬಹಳ ವಿಶೇಷವಾಗಿ ಓಂ ನಿರಂಜನಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಗುರು. ಮೀನರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಬೇರೆಯವರ ವಿಚಾರದಲ್ಲಿ ಸ್ವಲ್ಪ ಸಮಯ ಕೂಡ ವ್ಯರ್ಥ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಕೆಲವರಿಗೆ ಖಾಸಗಿ ಉದ್ಯೋಗಸ್ಥರಿಗೆ ಉದ್ಯೋಗ ಸಿಗುತ್ತೆ. ಅವಿವಾಹಿತರಿಗೆ ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು. ಮನೆಗೆ ಅತಿಥಿ ಬರ್ತಕ್ಕಂಥದ್ದು. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು.
ಇರ್ತಕ್ಕಂಥದ್ದು. ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಕೆಲವು ಸ್ನೇಹಿತರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ, ಆರ್ಥಿಕ ವಿಷಯಗಳಲ್ಲಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ, ಕೋಲ್ಡು ಅಥವಾ ಏನೋ ಒಂದು ಕಡೆ ನೆಗಡಿನೋ ಅಥವಾ ಸ್ವಲ್ಪ ಶೀತ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಪ್ರೇಮ ವ್ಯವಹಾರಗಳ ವಿಚಾರದಲ್ಲಿ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಇಂದು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಗುಲಾಬಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರತಕ್ಕಂಥ ಒಂದು ದಿನ ಕೂಡದಾಗಿರುತ್ತೆ. ಓಂ ಧನುರ್ಧರಾಯ ನಮಃ. ಓಂ ಧನುರ್ಧರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ನೀಲಿಯ ಬಣ್ಣವನ್ನು, ಹಳದಿ ಬಣ್ಣ ಅಥವಾ ನೀಲಿಯ ಬಣ್ಣವನ್ನು ಕೂಡ ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.